ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನೋಡ್ಕೊಂಡು ಬರೋಣ. ಐಬ್ಯಾಟ್ ಅಂತ ಸುದ್ದಿಯಲ್ಲಿತ್ತು, ಅಂದರೆ ಇಂಟಿಗ್ರೇಟೆಡ್ ಬಯೋಡೈವರ್ಸಿಟಿ ಅಸೆಸ್ಮೆಂಟ್ ಟೂಲ್ಸ್ ಅಲಯನ್ಸ್ ಅಂತ. ಆಮೇಲೆ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ನ್ಯೂಸಲ್ಲಿತ್ತು. ಆಮೇಲೆ ಇಲಿಯಮ್ನ ವೋಲ್ಕ್ಯಾನೋ ಇದು US ಅಲಾಸ್ಕಾದಲ್ಲಿದೆ, ಹಾಗೂ ಚಿಗ್ಮಿಟ್ ಮೌಂಟೇನ್ ಅಲ್ಲಿ ಕಂಡು ಬರ್ತದೆ. ಆಮೇಲೆ ತವೈ ರಿವರ್ ಜಮ್ಮು ಕಾಶ್ಮೀರದಲ್ಲಿದೆ. ಆಮ್ಯಾಗ ಕೀಮೋಥೆರಪಿ ನ್ಯೂಸಲ್ಲಿದೆ. ಆಮೇಲೆ ಪಾಸ್ಪೋರ್ಟ್ ಸೇವ್ ಪೋರ್ಟಲ್ ನ್ಯೂಸಲ್ಲಿದೆ. ಬ್ಲ್ಯಾಕ್ ಮಾಸ್ ರಿಕವರಿ ಟೆಕ್ನಾಲಜಿ ನ್ಯೂಸಲ್ಲಿದೆ. ತಾನ್ಸೆನ್ ಸಮಾಧಿ ನ್ಯೂಸಲ್ಲಿದೆ. ಆಮೇಲೆ CIP ಅಂದರೆ ಇಂಟರ್ನ್ಯಾಷನಲ್ ಪೋರ್ಟ್ರೇಟೋ ಸೆಂಟರ್ ಆಗ್ರಾದಲ್ಲಿ ಅನುಮೋದಿಸಲಾಗಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈ ಲೆಪ್ಟೋಸ್ಪೈರಸಿಸ್, ಇದು ಲೆಪ್ಟೋಸ್ಪೈರಸಿಸ್ ಕೇರಳದ ಎರ್ನಾಕುಲಮದಲ್ಲಿ ನ್ಯೂಸಲ್ಲಿದೆ. ಆಮೇಲೆ ವಿಷನ್ನಿಂದ ಎರಡು ತೊಗೊಂಡಿನಿ. ಆಮೇಲೆ ಅಕ್ಸಿಯಾಮೋ ಮಿಷನ್ 4 ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ನ್ಯೂಸಲ್ಲಿದೆ. ಆಮೇಲೆ ನವ್ಯ ಇನಿಷಿಯೇಟಿವ್ ಇದು ಸಹ, ಈ ಉಪಕ್ರಮವು ಸಹ ಸುದ್ದಿಯಲ್ಲಿದೆ. ಒಂದೊಂದಾಗಿ ಅಧ್ಯಯನ ಮಾಡೋಣ. ಐಬ್ಯಾಟ್ ಅಂದ್ರೇನು ಅಂದ್ರೆ ಇಂಟಿಗ್ರೇಟೆಡ್ ಬಯೋಡೈವರ್ಸಿಟಿ ಅಸೆಸ್ಮೆಂಟ್ ಟೂಲ್ಸ್ ಅಲಯನ್ಸ್ ಜೀವ ವೈವಿಧ್ಯ ದತ್ತಾಂಶ ಅನ್ನು ಸಂಗ್ರಹಿಸುತ್ತದೆ. ಇದು ಏನು ಮಾಡಿತಂದ್ರೆ 2024 ಹೂಡಿಕೆ ದಾಖಲೆಯು ಎಷ್ಟಾಗಿದೆ ಅಂದ್ರೆ 2.5 ಮಿಲಿಯನ್ ತಲುಪಿದೆ. ಈ ಹಿಂದೆ 2023 ಎಷ್ಟಿತ್ತಂದ್ರೆ 1.2 ಮಿಲಿಯನ್ ಇತ್ತು. ಈಗ ಏರಿಕೆ ಏಟಾಗಿದೆ ಅಂದ್ರೆ 2.5ಗೆ ಏರಿಕೆಯಾಗಿದೆ. ಈ ಐಬ್ಯಾಟ್ನ ಕೇಂದ್ರ ಕಚೇರಿಯಲ್ಲಿದೆ ಅಂದ್ರೆ ಕೆಂಬ್ರಿಡ್ಜ್ ಯುಕೆಲಿದೆ, ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ಇದು ಸ್ಥಾಪನೆಯಾಗಿದ್ದು 2008. ಸ್ಥಾಪಕ ಸಂಸ್ಥೆಗಳು 4 ಅವು ಯಾವಪ್ಪ ಅಂದ್ರೆ, ಒಂದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಆಮೇಲೆ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಆಮೇಲೆ ಯುನೈಟೆಡ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ನ ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್. ಈ ನಾಲ್ಕು ಪ್ರಬಲ ಸಂರಕ್ಷಣಾ ಸಂಸ್ಥೆಗಳ ಸಹಯೋಗದಿಂದ 2008ರಲ್ಲಿ ಸ್ಥಾಪನೆ ಆಯಿತು. ಇದು ಏನೇನು ಕೆಲಸ ಮಾಡ್ತದಪ್ಪ ಅಂದ್ರೆ, ಐಬ್ಯಾಟು ಅಧಿಕೃತ ಜೀವ ವೈವಿಧ್ಯ ದತ್ತಾಂಶವನ್ನು ಸಂಗ್ರಹಿಸಿ ಒದಗಿಸುತ್ತದೆ. ಈ ಐಬ್ಯಾಟ್ ಪ್ಲಾಟ್ಫಾರ್ಮ್ಗೆ ವಾಣಿಜ್ಯ ಪ್ರವೇಶ ಪರವಾನಗಿ ನೀಡುತ್ತದೆ. ಜೀವ ವೈವಿಧ್ಯ ಅಪಾಯಗಳನ್ನು ನಿರ್ಣಯಿಸುವುದು ಮತ್ತು ಪ್ರಕೃತಿ ಸಕಾರಾತ್ಮಕ ಗುರಿಗಳನ್ನು ಬೆಂಬಲಿಸಲು ಜಾಗತಿಕ ಚೌಕಟ್ಟನ್ನು ಒದಗಿಸುತ್ತದೆ. ವಿಶ್ವಾಸಾರ್ಹ ದತ್ತಾಂಶಗಳು ವಿನಿಮಯ ಮಾಡುತ್ತದೆ. ಇಷ್ಟು ಐಬ್ಯಾಟ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ನ್ಯೂಸ್ ನೋಡೋಣ. ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿಯು ಪ್ರಸ್ತುತ ಇದು ಪರಿಸರ ಸೂಕ್ಷ್ಮ ವಲಯ ಎಂದು ಅಂತಿಮ ಅಧಿಸೂಚನೆ ಕೇಂದ್ರ ಸರ್ಕಾರ ಹೊರಡಿಸಿದೆ. ಎಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ, ಗದಗ ಜಿಲ್ಲೆಯ ಕರ್ನಾಟಕ. ವಿಸ್ತೀರ್ಣ 244.5 ಚದರ ಕಿಲೋಮೀಟರ್. ಯಾವ್ಯಾವ ಸಸ್ಯ ವರ್ಗ ಒಳಗೊಂಡಿದೆ ಅಂದರೆ, ಇದು ಒಣ ಪತನಶೀಲ ಅಂದರೆ ಹುಲ್ಲುಗಾವಲು, ಪೊದೆ. ಆಮೇಲೆ ಪ್ರಾಣಿ ಸಸ್ಯ ವರ್ಗ ಏನಿದೆ ಅಂದರೆ ಬೂದುತೋಳ, ಪಟ್ಟೆ ಕತ್ತೆ ಅಂದರೆ ಇದು ಜೇಬ್ರಾ ಅಂತ ಕರಿತೀವಲ್ಲ ಅದು, ಚಿರತೆಗಳು, ಚಿನ್ನದ ನರಿಗಳು ಮತ್ತು ಕೆಂಪು ಮುಂಗಸಿಗಳು, ಸೀವೆಡ್ಗಳು, ಕಾಡು ಬೆಕ್ಕುಗಳು ಈ ಕಪ್ಪತಗುಡ್ಡ ವನ್ಯಜೀವಿ ಧಾಮದಲ್ಲಿ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ನಾವು ನೋಡಿದ್ವಿ. ಆಮೇಲೆ ನೋಟ್ ಅಂತ ಹಾಕೋಣ. ಈ ನೋಟ್ನಲ್ಲಿ ಏನು ಹೇಳಿದೆ ಅಂದರೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಸೆಕ್ಷನ್ 26 ಕ್ಲಾಸ್ ಎರ ಮೂಲಕ ಪ್ರದೇಶವೊಂದನ್ನು ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಬಹುದು ಅಂತ ತಿಳಿಸ್ತದೆ. ಆಮೇಲೆ ಎನ್ವೈರ್ಮೆಂಟಲ್ ಸೆನ್ಸಿಟಿವ್ ಝೋನ್ ಎಂದರೇನಂದ್ರೆ, ಈ 1 ಕಿಲೋಮೀಟರಿಂದ 10 ಕಿಲೋಮೀಟರ್ವರೆಗೆ ಇದು ಪ್ರದೇಶವನ್ನು ಒಳಗೊಂಡಿರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಅದು ಕೇಂದ್ರ ಅಂದ್ರೆ ಇಲ್ಲಿಂದ ಈ ಕಡೆ 10 ಕಿಲೋಮೀಟರ್ ಒಳಗೆ, ಇಷ್ಟರೊಳಗೆ ಯಾರೂ ಅಡ್ಡಾಡಂಗಿಲ್ಲ ಅನ್ನಂಗೆ. ಯಾವ ಸ್ಥಳೀಯ ಚಟುವಟಿಕೆಗಳು ನಿರ್ಬಂಧಿಸಲಾಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರಲ್ಲಿ ಈ ಪರಿಸರ ಸೂಕ್ಷ್ಮ ವಲಯ ಎಂಬ ಪದವು ಬಳಕೆಯಾಗಿರಲಿಲ್ಲ. ಆದಾಗ್ಯೂ ಸೆಕ್ಷನ್ 3 ಕ್ಲಾಸ್ 2ರಲ್ಲಿ ನಿಹಿತವಾಗಿದೆ ಅಂತ
ತಿಳಿಸಲಾಗಿದೆ. ಇಲ್ಲಿ ಏನೇನೆಲ್ಲ ನಿರ್ಬಂಧಿಸಲಾಗಿತ್ತು ಅಂತ ಒಂದೊಂದಾಗಿ ನೋಡೋಣ. ನೋಡಿ, ವಾಣಿಜ್ಯ ಕೈಗಾರಿಕೆಗಳು, ಆಮೇಲೆ ಕಲ್ಲು ಗಣಿಗಾರಿಕೆಗಳು, ಜಲವಿದ್ಯುತ್ ಘಟಕಗಳು, ಸಂಸ್ಕರಿಸಿದ ತ್ಯಾಜ್ಯ ವಿಸರ್ಜನೆ ಮಾಡುವುದು, ಅಪಾಯಕಾರಿ ವಸ್ತುಗಳ ನಿರ್ವಹಣೆ ಮಾಡುವುದು, ಪುಡಿ ಮಾಡುವ ಕಾರ್ಖಾನೆಗಳು, ಸ್ಥಳೀಯ ಚಟುವಟಿಕೆಗಳು ಇವೆಲ್ಲವೂ ಸಹ ಈ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಿಷೇಧಿಸಲಾಗಿದೆ. ಹಾಗೂ ಇತ್ತೀಚೆಗೆ ಕರ್ನಾಟಕದಿಂದ ಅಂದರೆ ರೀಸೆಂಟಾಗಿ ಇವು ನ್ಯೂಸ್ ಆಗಿದ್ದು, ಕರ್ನಾಟಕ ಇತರೆ 4 ಪ್ರದೇಶಗಳು ಸಹ ಈ ಪರಿಸರ ಸೂಕ್ಷ್ಮ ವಲಯಕ್ಕಾಗಿ ಅನುಮೋದಿಸಲಾಗಿದೆ. ಅಂಥವು ಯಾವುವು ಅಂದ್ರೆ, ಒಂದು ಭದ್ರಾ ವನ್ಯಜೀವಿ ಅಭಯಾರಣ್ಯ, ಇದು ಚಿಕ್ಕಮಗಳೂರಿನಲ್ಲಿದೆ. ಆಮೇಲೆ ಉತ್ತರಗುಡ್ಡ ವನ್ಯಜೀವಿ ಅಭಯಾರಣ್ಯ, ಇದು ಚಿತ್ರದುರ್ಗದಲ್ಲಿದೆ. ಆಮೇಲೆ ಅರಸೀಕೆರೆ ಕರಡಿಧಾಮ, ಇದು ಹಾಸನದಲ್ಲಿದೆ. ಇನ್ನು ಬಂಕಾಪುರ ಬೂದುತೋಳ ಅಭಯಾರಣ್ಯ, ಇದು ಕೊಪ್ಪಳದಲ್ಲಿದೆ. ನಂತರ ಸುದ್ದಿ ನೋಡೋಣ. ಇಲಿಯಮ್ನ ಜ್ವಾಲಾಮುಖಿ ಅಂತ. ಈ ಇಲಿಯಮ್ನ ಜ್ವಾಲಾಮುಖಿ ಇರೋದು ಅಮೆರಿಕದ ಅಲಾಸ್ಕಾದಲ್ಲಿ. ಇಲಿಯಮ್ನ ಜ್ವಾಲಾಮುಖಿ ಇರೋದು ಅಮೆರಿಕದ ಅಲಾಸ್ಕಾದಲ್ಲಿ. ಚಿಗ್ಮಿಟ್ ಪರ್ವತ ಅಲೂಷಿಯನ್ ಶ್ರೇಣಿ ಅಂತ ಅಲ್ಲಿ ಕಂಡುಬರ್ತದೆ. ಇದು ಅಲೂಷಿಯನ್ ಶ್ರೇಣಿಯಲ್ಲಿರುವ ಹಿಮದಿಂದ ಆವೃತವಾಗಿರುವ ಸ್ಟ್ಯಾಟೋ ಜ್ವಾಲಾಮುಖಿಯಾಗಿದೆ. ಇದು ಸ್ಟ್ಯಾಟೋ ಜ್ವಾಲಾಮುಖಿಯಾಗಿದೆ. ಸ್ಟ್ಯಾಟೋ ವೋಲ್ಕ್ಯಾನೋಸ್ ಎಂದರೆ ಸಾಮಾನ್ಯವಾಗಿ ಸಬ್ಡಕ್ಷನ್ ವಲಯದಲ್ಲಿ ಕಂಡುಬರ್ತದೆ. ಅಂದರೆ ಏನು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಓದ್ತೀವಲ್ಲ, ಆ ಪ್ಲೇಟ್ ಟೆಕ್ಟಾನಿಕ್ಸ್ನ ಒಂದು ವಿಧ ಸಬ್ಡಕ್ಷನ್ ಝೋನ್ ಅಂತ. ಆ ಝೋನ್ನಲ್ಲಿ ಈ ರೀತಿ ಸ್ಟ್ಯಾಟೋ ಜ್ವಾಲಾಮುಖಿಗಳು ಕಂಡುಬರ್ತವೆ. ಸ್ಟ್ಯಾಟೋ ಜ್ವಾಲಾಮುಖಿಗಳು ನೋಡಿ, ಸಂಯೋಜಿತ ಜ್ವಾಲಾಮುಖಿ ಎಂದರ್ಥ. ಗಟ್ಟಿಯಾದ ಲಾವಾ ಟೆಫ್ರದ ಪದರುಗಳಿಂದ ನಿರ್ಮಿಸಲ್ಪಟ್ಟ ವಿಶಿಷ್ಟವಾದ ಶಂಕುವಿನ ಆಕಾರದ ಜ್ವಾಲಾಮುಖಿಯಾಗಿದೆ. ಇವುಗಳು ಶಿಖರದ ಕುಳಿ ಸ್ಫೋಟಕಗಳಿಂದ ನಿರ್ಮಿತಗೊಂಡಿರುತ್ತವೆ. ಹೆಚ್ಚಿನ ಸ್ನಿಗ್ಧತೆಯಿಂದಾಗಿ ದೂರ ಹರಡುವ ಮುನ್ನವೇ ತಣ್ಣಗಾಗುತ್ತವೆ ಮತ್ತು ಘನೀಕರಿಸುತ್ತವೆ. ಲಾವಾ ಶಿಲಾಪಾಕವು ಸಾಮಾನ್ಯವಾಗಿ ಫಿಲ್ಸಿಕ್ ಆಗಿದ್ದು ಸಿಲಿಕಾ ಹೊಂದಿರುತ್ತದೆ. ನಂತರ ಇನ್ನೊಂದು ಕಡಿಮೆ ಸ್ನಿಗ್ಧತೆ ಹೊಂದಿರುವ, ಅದು ಹೆಚ್ಚು ಸ್ನಿಗ್ಧತೆ ಹೊಂದಿದ್ದು ಫಿಲ್ಸಿಕ್ಕು. ಕಡಿಮೆ ಸ್ನಿಗ್ಧತೆ ಹೊಂದಿರುವ ಮಾಫಿಕ್ ಶಿಲಾಪಾಕವು ಈ ರೀತಿ ಸ್ತರಗಳನ್ನು ಹೊಂದಿರುತ್ತದೆ. ಸ್ತರಗಳು ಅಥವಾ ಪದರುಗಳು ಸಾಮಾನ್ಯವಾಗಿ ಅಚ್ಚುಕಟ್ಟಾಗಿ ಗಿರದೆ ಮಿಶ್ರವಾಗಿರ್ತವೆ ಮತ್ತು ಅಸಮವಾಗಿರ್ತವೆ. ಫಿಲಿಕ್ಸ್ಗಳು ಸ್ತರಗಳಾಗಿರ್ತವೆ. ಇಲ್ಲಿ ನಾನು ಘನೀಕರಿಸುತ್ತವೆ. ಶಿಲಾಪಾಕವು ಸಾಮಾನ್ಯವಾಗಿ ಫಿಲ್ಸಿಕ್ ಆಗಿದ್ದು ಸಿಲಿಕಾ ಹೊಂದಿರುತ್ತವೆ ಮತ್ತು ಕಡಿಮೆ ಸ್ನಿಗ್ಧತೆ ಹೊಂದಿರುವ ಮಾಫಿಕ್, ಇದು ಹೆಚ್ಚು ಸ್ನಿಗ್ಧತೆ ಹೊಂದಿರುತ್ತದೆ. ಯಾವುದು ಫಿಲ್ಸಿಕ್ಕು, ಹೆಚ್ಚು ಹೊಂದಿದ್ದು ಫಿಲ್ಸಿಕ್ಕು, ಕಡಿಮೆ ಸ್ನಿಗ್ಧತೆ ಹೊಂದಿದ್ದು ಮಾಫಿಕ್ಕು. ಇವು ಸ್ತರಗಳು ಪದರಗಳು ಸಾಮಾನ್ಯವಾಗಿ ಅಚ್ಚುಕಟ್ಟಾಗಿರ್ತವೆ, ಮಿಶ್ರ ಮತ್ತು ಅಸಮವಾಗಿರ್ತವೆ. ಉದಾಹರಣೆಗೆ ಯಾವ್ಯಾವು ನೋಡಿ, ಅಂಥವು ಯಾವ್ಯಾವ ಅದಾವ ಸ್ಟ್ಯಾಟೋ ವೋಲ್ಕ್ಯಾನೋಸ್ ಅಂದ್ರೆ, ಒಂದು ಕಕ್ರಟೋವಾ ಅಂತ, ಇದು ಕಕ್ರಟೋವಾ ಇಂಡೋನೇಷ್ಯಾದಲ್ಲಿದೆ. ಆಮೇಲೆ ಮೌಂಟ್ ವೆಸುವಿಯಸ್ ಇಟಲಿಯಲ್ಲಿದೆ. ಪಿನಾಟುಬೋ ಅಂತೇಳಿ ಫಿಲಿಪೈನ್ಸ್ನಲ್ಲಿದೆ. ಮೌಂಟ್ ಸೇಂಟ್ ಹೆಲೆನ್ಸ್ ಇದು ಅಮೆರಿಕದಲ್ಲಿದೆ. ನೋಡಿ, ಮೌಂಟ್ ಹೆಲೆನ್ಸ್. ಓಕೆನಾ. ಆಮೇಲೆ ಅನ್ಯಗ್ರಹದಲ್ಲಿ ಈ ಥರ ಎಲ್ಲಾದರೂ ಕಂಡು ಬಂದ ಸ್ಟ್ಯಾಟೋ ವೋಲ್ಕನೋ ಅಂದರೆ, ಈ ಮಂಗಳ ಗ್ರಹದಲ್ಲಿ 2 ಕಂಡು ಬಂದವಂತಲ್ಲ. ಮಂಗಳ ಗ್ರಹದಲ್ಲಿ ಅನ್ಯಗ್ರಹದಲ್ಲಿ 2 ಕಂಡು ಬಂದವು. ಆಮೇಲೆ ತಾವಿ ರಿವರ್ ನ್ಯೂಸ್ದಲ್ಲಿದೆ. ತಾವಿ ರಿವರ್ ಕಂಡುಬರೋದು ಚೀನಾ ನದಿಯ ಒಂದು ಉಪನದಿಯಾಗಿದೆ. ಇದು ಎಡದಂಡೆಯ ಉಪನದಿಯಾಗಿದೆ ಚೀನಾ ನದಿಯ. ಯಾವ ರಾಜ್ಯದಲ್ಲಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿದೆ. ಈ ಜಮ್ಮು ಏನು ಮಾಡ್ತದೆ, ಜಮ್ಮು ನಗರವನ್ನು 2 ಭಾಗಗಳು ಮಾಡ್ತದೆ. ಅಂದರೆ ಜಮ್ಮು ನಗರ ಮಧ್ಯದಲ್ಲಿಂದ ಹಾದು ಹೋಗ್ತದೆ ತಾವಿ ನದಿ. ಪ್ರಾಚೀನ ಗ್ರಂಥಗಳಲ್ಲಿ ತಾವಿ ನದಿಯನ್ನು ಸೂರ್ಯಪುತ್ರಿ ಎಂದು ಕರೆಯಲಾಗಿದೆ. ಸೂರ್ಯಪುತ್ರಿ ಅಂತ ತಾವಿ ನದಿ ಎಲ್ಲಿ ಹುಡ್ತದಪ್ಪ ಅಂದ್ರೆ ಸೂರ್ಯಪುತ್ರಿ ಅಂತ ಕರೆಯಲಾಗಿದೆ. ಎಲ್ಲಿ ಹುಡ್ತದ? ಡೋಬಾ ಜಿಲ್ಲೆಯ ಸಿಯೋಥರ್ ಕಲ್ಪಸ್ಕುಂಡ್ನಲ್ಲಿ ಇದು ಹುಟ್ಟುತ್ತದೆ. ಈ ಉದ್ದ ಎಷ್ಟದ ಅಂದ್ರೆ 141 ಕಿಲೋಮೀಟರ್. ಈ ತಾವಿ ನದಿಯು ಜಮ್ಮು ನಗರವನ್ನು 2 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಇತ್ತೀಚೆಗೆ ದಿಢೀರಾಗಿ ನದಿ ಹರಿವು ಹೆಚ್ಚಳ ಆಗಿರುವುದರಿಂದ ಈ ತಾವಿ ನದಿ ನ್ಯೂಸಲ್ಲಿದೆ. ಆಮೇಲೆ ಕೀಮೋಥೆರಪಿ ಯಾಕೆ ನ್ಯೂಸ್ ಆಗದ? ಕೀಮೋಥೆರಪಿ ಅಂದ್ರೆ ನೋಡಿ,
ಐದನೇ ಒಂದು ಭಾಗದರಷ್ಟು ಚಿಕಿತ್ಸೆ ವಿಫಲವಾಗಿರುವ ವರದಿಯಲ್ಲಿ ಅಂದರೆ 17 ಜನರಲ್ಲಿ 16 ಜನ ಭಾರತೀಯರೇ ಆಗಿದ್ದಾರೆ. ಹಾಗಾಗಿ ನ್ಯೂಸಲ್ಲಿದೆ. ಕೀಮೋಥೆರಪಿ ಅಂದರೆ ಏನು ಅಂತ ಅರ್ಥ. ಕೀಮೋಥೆರಪಿ ಅಂದರೆ ಕ್ಯಾನ್ಸರ್ ಕೋಶಗಳು ನಾಶಪಡಿಸಲು ಬಳಸುವ ಔಷಧಿ ಆಗಿದೆ. ಇದೊಂದು ಕ್ಯಾನ್ಸರ್ ಚಿಕಿತ್ಸೆಗಿಂತ ಭಿನ್ನವಾಗಿದ್ದು, ಅಂದರೆ ಕ್ಯಾನ್ಸರ್ ಚಿಕಿತ್ಸೆ ಏನು ಕೊಡ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಅದ. ಇದು ಸಿಸ್ಟಮಿಕ್ ಚಿಕಿತ್ಸೆಯಾಗಿದೆ. ಇದು ಏನಪ್ಪ ಅಂದ್ರೆ ರಕ್ತ ಪರಿಚಲನೆ. ಇದು ರಕ್ತ ಪರಿಚಲನೆ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಕ್ಯಾನ್ಸರ್ ಗುಡ್ಡೆಗಳಿಂದ ಹರಡುವ ಮೆಟಾಸ್ಟಾಸೈಡ್ಸ್ ಕ್ಯಾನ್ಸರ್ ಕೋಶಗಳನ್ನು ಅಥವಾ ಲುಕೇಮಿಯಾ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ. ಕೀಮೋಥೆರಪಿ ಮಾಡೋದರಿಂದ ಏನೆಲ್ಲ ಅಡ್ಡ ಪರಿಣಾಮ ಬೀರ್ತಾವಂತ ಇನ್ನೊಂದು ಸಲ ನೋಡ್ಕೊಂಡು ಬರೋಣ. ನೋಡಿ, ಏನು ಅಡ್ಡ ಪರಿಣಾಮ ಕೀಮೋಥೆರಪಿ ಮಾಡೋದರಿಂದ ಅಂದ್ರೆ ರಕ್ತಹೀನತೆ, ರಕ್ತಸ್ರಾವ, ಮಲಬದ್ಧತೆ, ಅತಿಸಾರ, ಆಯಾಸ ಆಗುವುದು, ಕೂದಲು ಉದುರುವುದು, ಈ ಥರ ಅಡ್ಡ ಪರಿಣಾಮಗಳು ಆಗ್ತವೆ ಕೀಮೋಥೆರಪಿ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನ್ಯೂಸ್ನಲ್ಲಿದೆ ಬ್ಲ್ಯಾಕ್ ಮಾಸ್ ರಿಕವರಿ ಟೆಕ್ನಾಲಜಿ ಅಂತ. ಹಂಗಂದ್ರೆ ಏನು ಬ್ಲ್ಯಾಕ್ ಮಾಸ್ ರಿಕವರಿ ಟೆಕ್ನಾಲಜಿ ಅಂದ್ರೆ ನೋಡೋಣ. ಲಿಥಿಯಂ ಅಯನ್ ಬ್ಯಾಟರಿಗಳನ್ನು ಮರುಬಳಕೆ ಸಮಯದಲ್ಲಿ ಚೂರು ಚೂರು ಮಾಡಿದ ನಂತರ ಉಳಿದ ಕಪ್ಪು ಹರಳಿನಂಥ ವಸ್ತುಗಳಿಗೆ ಈ ರೀತಿ ಏನಂತರ ಬ್ಲ್ಯಾಕ್ ಮಾಸ್ ಅಂತ ಕರೀತಾರೆ. ಯಾವುದು ಈ ಕಪ್ಪು ಹರಳುಗಳಿಗೆ ಬ್ಲ್ಯಾಕ್ ಮಾಸ್ ಅಂತ ಕರೀತಾರೆ. ನೋಡಿ, ಎಲ್ಲೆಲ್ಲಿ ಕಂಡುಬರ್ತದೆ ಲಿಥಿಯಂನಲ್ಲಿ ಕೋಬಾಲ್ಟ್, ನಿಕ್ಕಲ್ಲು, ಮ್ಯಾಂಗನೀಸು ಮತ್ತು ಗ್ರಾಫೈಡ್ ಮಿಶ್ರಣ ಹೊಂದಿದೆ. ಈ ಕಪ್ಪು ಹರಳಿನಲ್ಲಿ ಏನೇನು ಮಿಶ್ರಣ ಇರ್ತದೆ, ಲಿಥಿಯಂ, ಕೋಬಾಲ್ಟ್, ನಿಕ್ಕಲ್, ಮ್ಯಾಂಗನೀಸ್, ಗ್ರಾಫೈಡ್ ಮಿಶ್ರಣ ಹೊಂದಿದೆ. ಸುದ್ದಿಯಲ್ಲಿ ಯಾಕಿತ್ತು ಇನ್ನು ಅಂದ್ರೆ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ, ಭಾರತ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ಇವೆರಡು ಏನು ಮಾಡ್ತಂದ್ರೆ ಸ್ಥಳೀಯ ಬ್ಯಾಟ್ರಿ ಮರುಬಳಕೆಗೆ ಆರ್ಥಿಕ ಬೆಂಬಲವನ್ನು ಘೋಷಿಸಿದೆ. ಹಾಗಾಗಿ ನ್ಯೂಸಲ್ಲಿತ್ತು. ಇದ್ರ ಮಹತ್ವವೇನದ ಬ್ಲ್ಯಾಕ್ ಮಾಸ್ ರಿಕವರಿ ಟೆಕ್ನಾಲಜಿದು ಅಂತ ನೋಡ್ತಾ ಹೋದಾಗ ನೋಡಿ, ಖನಿಜ ಸಂಪತ್ತು ಮರುಬಳಕೆ ಮಾಡುವುದರಿಂದ ಆಮದು ಕಡಿಮೆಗೊಳಿಸ್ಬೋದು ಮತ್ತು ಹೊಸ ಬ್ಯಾಟರಿಗಳ ಉತ್ಪಾದನೆಗೆ ಅಗತ್ಯ ಮತ್ತು ವಿಶೇಷ ವಿದ್ಯುತ್ ವಾಹಕಗಳಾಗಿ ಈ ಬ್ಲ್ಯಾಕ್ ಮಾಸ್ಗಳು ಕಾರ್ಯನಿರ್ವಹಿಸ್ತವೆ. ಇದು ಬ್ಲ್ಯಾಕ್ ಮಾಸ್ ಅತಿ ವಿಷಕಾರಿಯಾಗಿರ್ತದೆ. ಗೊತ್ತಿರಬೇಕು. ನೆಕ್ಸ್ಟ್ ನ್ಯೂಸ್ನಲ್ಲಿ ಏನದ ನೋಡೋಣ. ತಾನ್ಸೇನ್ ಅವರ ಸಮಾಧಿ ಇತ್ತೀಚೆಗೆ ಒಂದು ವಿವಾದ ಕಾರಣ ಆಗ್ಯದ. ಏನಾಗಿದೆ ಅಲ್ಲಿ ಅಂತ ನೋಡೋಣ. ತಾನ್ಸೇನ್ ಯಾರು, ಯಾಕೆ ವಿವಾದ ಆಯಿತು ನೋಡೋಣ. ಮಧ್ಯಪ್ರದೇಶದ ಗ್ವಾಲಿಯರ್ನ ಹಜೀರಾ ಅಂತ ಒಂದು ಪ್ರದೇಶ, ಅಲ್ಲಿ ಈ ತಾನ್ಸೇನ್ ಅವರ ಸಮಾಧಿ ಇದೆ. ಈ ತಾನ್ಸೇನ್ ಅವರ ಮೊದಲ ಅಂದರೆ ಪೂರ್ಣ ಹೆಸರೇಂತ ರಾಮ್ತನು ಪಾಂಡೆ ಅಂತಿತ್ತು ಅವ್ರ ಹೆಸರು. ರಾಮ್ತನು ಪಾಂಡೆ. ತಾನ್ಸೇನ್ ಅವರ ಹಳೆಯ ಹೆಸರು ಏನಿತ್ತು ಅಂದ್ರೆ ರಾಮ್ತನು ಪಾಂಡೆ, ಮೊದಲ ಹೆಸರು ಅಥವಾ ಪೂರ್ಣ ಹೆಸರು. ಈ ಯಾರ ಆಸ್ಥಾನದಲ್ಲೆಲ್ಲ ಇವರು ತಾನ್ಸೇನ್ ಅವರು ಗಾಯಕರಾಗಿದ್ದರಿಂದ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಆಸ್ಥಾನಿಕರಾಗಿದ್ದರು. ಆಮೇಲೆ ಇವರು ಯಾರ ಪ್ರಭಾವಕ್ಕೆ ಒಳಗಾಗಿದ್ರು ಅಂದ್ರೆ ಸೂಫಿ ಸಂತ ಇದ್ದ ಒಬ್ಬ ಮೊಹಮ್ಮದ್ ಗೌಸ್ ಅಂತ. ಈ ಮೊಹಮ್ಮದ್ ಗೌಸ್ ಸಮಾಧಿಯ ಈ ಎರಡೂ ಒಂದೇ ಪ್ರದೇಶದಲ್ಲಿ, ಅಂದರೆ ಮೊಹಮ್ಮದ್ ಗೌಸ್ ಏನಿದ್ದಲ್ಲ ಅವನ ಸಮಾಧಿ ಮತ್ತು ಈ ತಾನ್ಸೇನ್ ಅವರ ಸಮಾಧಿ ಎರಡೂ ಒಂದೇ ಕಡೆ ಇರೋದರಿಂದ ಈ ಥರ ಏನಾಗಿದೆ ಅಂದ್ರೆ ವಿವಾದ ಉಂಟಾಗ್ಯದ. ಪ್ರಸ್ತುತ ವಿವಾದವು ಮೇಲ್ಮನವಿ ಮಧ್ಯಪ್ರದೇಶ ಹೈಕೋರ್ಟು ವಜಾಗೊಳಿಸಿದೆ ಅಂತ. ಹಾಗಾಗಿ ನ್ಯೂಸಲ್ಲಿತ್ತು. ಅಕ್ಬರನ್ನು ಇವನಿಗೆ ಏನು ಬಿರುದು ನೀಡಿದ ಅಂದ್ರೆ, ಅಕ್ಬರ್ ಏನು ಬಿರುದು ನೀಡಿದ ಇವರಿಗೆ ಅಂತಂದ್ರೆ ನೋಡಿ, ಮಿಯಾನ್ ಅಂತೇಳಿ. ಮಿಯಾನ್ ಅಂದರೆ ಕಲಿತ ವ್ಯಕ್ತಿ ಎಂದರ್ಥ. ಮಿಯಾನ್ ಅಂತೇಳಿ ಬಿರುದು ನೀಡಿದರು. ಯಾರು ಕೊಟ್ಟಿದ್ರು ಮಿಯಾನ್ ಬಿರುದು? ಯಾರಿಗೆ ಕೊಟ್ಟಿದ್ರು ಅಂದ್ರೆ ಅಕ್ಬರನು ತಾನ್ಸೇನಿಗೆ ನೀಡಿದಂಥ ಬಿರುದಾಗಿತ್ತು ಮಿಯಾನ್. ಗ್ವಾಲಿಯರ್ ಘರ್ನ ಜನಪ್ರಿಯಗೊಳಿಸಿದರು. ಇದೊಂದು ಸಂಗೀತದ ವಿಧ ಆಗಿದ್ದು ಗ್ವಾಲಿಯರ್ ಘರ್ನ ಅಂತ ಜನಪ್ರಿಯಗೊಳಿಸಿದರು. ಮತ್ತು ಪ್ಲಕ್ಡ್ ರಬಾಡ ಅಂಥೇಳಿ ಇದೊಂದು ಸಂಗೀತದ ವಿಧ. ಇದು ಸಹ ಜನಪ್ರಿಯಗೊಳಿಸಿ ಸುಧಾರಿಸಿದ ವಾದ್ಯಕಾರರು ಆಗಿದ್ದರು. ಮೊದಲಿಗೆ ಶೇರ್ ಶಾ ಸೂರಿಯ ಮಗ ದೌಲತ್ ಖಾನ್ ಆಶ್ರಯದಲ್ಲಿದ್ದರು. ನಂತರ ಬಾಂಧವ್ಗಢದ ರಾಜ ರಾಮಚಂದ್ರನ ಆಸ್ಥಾನದ ಗಾಯಕರಾಗಿದ್ದರು. ಅಕ್ಬರರ ನವರತ್ನರಲ್ಲಿ ಇವರೊಬ್ಬರಾಗಿದ್ದರು. ಇವರು ನೀಡಿದಂಥ ಕೊಡುಗೆಗಳೇನಪ್ಪ ಅಂತಂದಾಗ ನೋಡಿ,
ಮಿಯಾಮ್ಕಿ ಮಲ್ಹಾರ್ ಅಂತ, ಮಿಯಾಮ್ಕಿ ಮಲ್ಹಾರ್ ಅಂತ. ಇನ್ನೊಂದು ಮಿಯಾಮ್ಕಿ ತೋಡಿ ಆ್ಯಂಡ್ ದರ್ಬಾರಿ. ಈ ರಾಗಗಳನ್ನು ಪರಿಚಯಿಸಿದ ಕೀರ್ತಿ ತಾನ್ಸೇರ್ ಅವರಿಗೆ ಸಲ್ಲುತ್ತದೆ. ಒಂದು ಫಸ್ಟ್ ಮಿಯಾಮ್ಕಿ ಮಲ್ಹಾರ್, ಮಿಯಾಮ್ಕಿ ತೋಡಿ ದರ್ಬಾರ್ ರಾಗ ಪರಿಚಯಿಸಿದ ಕೀರ್ತಿ ತಾನ್ಸೇರ್ ಅವರಿಗೆ ಸಲ್ಲುತ್ತದೆ. ಇವರ ಮಹಾಕಾವ್ಯ ಯಾವುದು ಅಂದ್ರೆ ನೋಡಿ, ಇವರ ಮಹಾಕಾವ್ಯ ಯಾವುದು? ಧ್ರುಪದ್. ಇವರ ಮಹಾಕಾವ್ಯ ಧ್ರುಪದ್ ಅಂತ. ಇದು ಯಾವ ಭಾಷೆದಲ್ಲಿದೆ ಅಂದ್ರೆ, ಧ್ರುಪದ್ ಯಾವ ಭಾಷೆದಲ್ಲಿದೆ ನೋಡಿ, ಬ್ರಜ್ ಭಾಷೆಯಲ್ಲಿದೆ. ಬ್ರಜ್ ಭಾಷೆಯಲ್ಲಿದೆ ಮಹಾಕಾವ್ಯ, ಧ್ರುಪದ್ ಮಹಾಕಾವ್ಯ. ಅದಲ್ಲದೆ ಸಹ ಇವರು ಏನೇನು ಮಾಡಿದ್ದಾರೆ ಅಂದ್ರೆ, ಗಣೇಶ ಸ್ತೋತ್ರಗಳು, ಸಂಗೀತ ಸಾರ ಬರೆದಿದ್ದಾರೆ. ತಾನ್ಸೇನ್ ಸಮಾರೋಹ ರಾಷ್ಟ್ರೀಯ ಸಂಗೀತ ಉತ್ಸವ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಗ್ವಾಲಿಯರ್ನಲ್ಲಿ ನಡೀತದೆ. ಮಧ್ಯಪ್ರದೇಶ ಗ್ವಾಲಿಯರ್ನಲ್ಲಿ ಈ ತಾನ್ಸೇನ್ ಸಮಾರೋಹ ರಾಷ್ಟ್ರೀಯ ಸಂಗೀತ ಉತ್ಸವ ಪ್ರತಿ ವರ್ಷ ನಡೀತದೆ. ನಂತರ ನ್ಯೂಸಲ್ಲಿರೋದು ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಆಗ್ರಾ, ಉತ್ತರ ಪ್ರದೇಶದ ಆಗ್ರಾದಲ್ಲಿ ಅನುಮೋದಿಸಲಾಗಿದೆ ಇತ್ತೀಚೆಗೆ. ನೋಡೋಣ ಇದು ನ್ಯೂಸ್ ಆಗಿ. ಕೇಂದ್ರ ಸಚಿವ ಸಂಪುಟವು ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ಸೌತ್ ಏಷ್ಯಾ ಪ್ರಾದೇಶಿಕ ಕೇಂದ್ರವು ಆಗ್ರಾದಲ್ಲಿ ಸ್ಥಾಪಿಸಲು ಪ್ರಸ್ತಾವನೆ ಅನುಮೋದಿಸಿದೆ. ಅಂದರೆ ಸೌತ್ ಏಷ್ಯಾದ ಪ್ರಾದೇಶಿಕ ಕಚೇರಿ ನಮ್ಮ ಆಗ್ರಾದಲ್ಲಿ ಸ್ಥಾಪಿಸಲಿದ್ದಾರೆ. ಹಾಗಾದರೆ ಭಾರತದಲ್ಲಿ ಆಲೂಗಡ್ಡೆ ಬಗ್ಗೆ ಏನೇನು ಮಾಹಿತಿ ಇದೆ ನೋಡೋಣ. ಭಾರತದಲ್ಲಿ ಆಲೂಗಡ್ಡೆ. ಭಾರತವು 2ನೇ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಕ ರಾಷ್ಟ್ರವಾಗಿದೆ. ರಾಜ್ಯಗಳು: ಮೊದಲ ರಾಜ್ಯ ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಮತ್ತು ಪಂಜಾಬ್ನಲ್ಲಿ ಆಲೂಗಡ್ಡೆ ಬೆಳೀತಾರೆ. ಭಾರತದಲ್ಲಿ ಗಡ್ಡೆಗೆಣಸು ಕೇಂದ್ರಗಳು ಯಾವ್ಯಾವ ಗಡ್ಡೆಗೆಣಸು ಕೇಂದ್ರಗಳವ? ಸಂಶೋಧನಾ ಸಂಸ್ಥೆಗಳು. ಒಂದು ಶಿಮ್ಲಾ ಮೂಲದ ICAR ಅಂದರೆ ಕೇಂದ್ರ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಇಲ್ಲದ ಶಿಮ್ಲಾದಲ್ಲಿದೆ. ಇನ್ನೊಂದು ತಿರುವನಂತಪುರದಲ್ಲಿ ICAR ಕೇಂದ್ರದ ಆಲೂಗಡ್ಡೆ ಬೆಳೆ ಮತ್ತು ಸಿಹಿಗೆಣಸು ಸಂಶೋಧನಾ ಸಂಸ್ಥೆ ಇಲ್ಲಿದೆ. ನಂತರ ಈ CIPನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಲೀಮಾ ಅಂತ, ಪೆರು ದೇಶದ ಲೀಮಾದಲ್ಲಿ ಈ CIPನ ಕೇಂದ್ರ ಕಚೇರಿ ಇದೆ. ನಂತರ ನ್ಯೂಸ್ದಲ್ಲಿರೋದು ಇದು ಲೆಪ್ಟೋಸ್ಪೈರೋಸಿಸ್ ಅಂಥೇಳಿ. ಇದು ಇತ್ತೀಚೆಗೆ ಯಾಕೆ ನ್ಯೂಸ್ ಆಗಿತ್ತು ಅಂದ್ರೆ, ಎರ್ನಾಕುಲಂ ಅಂತ ಕೇರಳದಲ್ಲಿ ಬರ್ತದೆ. ಈ ಎರ್ನಾಕುಲಂ ಕೇರಳದ 3 ವಾರದಲ್ಲಿ ಕೇರಳದ ಎರ್ನಾಕುಲಂದಲ್ಲಿ 5 ಜನ ಬಲಿಯಾಗಿದ್ದಾರೆ. ಲೆಪ್ಟೋಸ್ಪೈರೋಸಿಸ್ ಇದೊಂದು ಜೂನೋಟಿಕ್ ಬ್ಯಾಕ್ಟೀರಿಯಾ, ಅಂದರೆ ಪ್ರಾಣಿಗಳಿಂದ ಹರಡುವ ರೋಗ. ಜೂನೋಟಿಕ್ ರೋಗ ಆಗಿದೆ. ಮನುಷ್ಯರ ಪಾದಗಳ ಭಾಗದಲ್ಲಿ, ಅಂದರೆ ಈ ಪಾದಗಳು ಅಂತ ಮನುಷ್ಯರು ಕೆಳಗ ಅಲ್ಲಿ ಸಣ್ಣ ಬಿರುಕುಗಳು ಬಿಟ್ಟು ಗಾಯಗಳಾಗಿ ಆ ಮೂಲಕ ಮನುಷ್ಯನ ದೇಹ ಪ್ರವೇಶ ಪಡೆಯುತ್ತದೆ ಈ ಬ್ಯಾಕ್ಟೀರಿಯಾ. ಇದರ ಏನು ಲಕ್ಷಣವ ಅಂತ ನೋಡೋಣ. ಏನೇನು ಲಕ್ಷಣವ ಇದರದು? ಈ ಜ್ವರ ಇದು ಬಂದಾಗ ನೋಡಿ, ಜ್ವರ ಬರ್ತವ, ಶೀತ, ತಲೆನೋವು, ಸ್ನಾಯು ನೋವು, ವಾಂತಿ, ಅತಿಸಾರ ಮತ್ತು 2ನೇ ಹಂತದಲ್ಲಿ ಮೂತ್ರಪಿಂಡ ಅಥವಾ ಯಕೃತ್ ವೈಫಲ್ಯದಿಂದಾಗಿ ಸಾವು ಉಂಟಾಗಬಹುದು. ನೆಕ್ಸ್ಟ್ ನ್ಯೂಸ್ನಲ್ಲಿರೋದು ಆಕ್ಸಿಮೋ 4 ಅಂತೇಳಿ. ಇದೊಂದು ನಾಸಾ ಸಹಯೋಗದೊಂದಿಗೆ ಆಕ್ಸಿಮ್ ಸ್ಪೇಸ್ ಆ್ಯಂಡ್ ಸ್ಪೇಸ್ ಎಕ್ಸ್ ಇವೆರಡೂ ಜಂಟಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗೆ ಖಾಸಗಿ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆ ಮಾಡಲಾಗಿದೆ. ಇದರಲ್ಲಿ ಭಾರತೀಯರಂಥ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಹಾಗಾದರೆ ನಾವು ಈ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಏನಪ್ಪ ಅಂದ್ರೆ, ಭಾರತದಲ್ಲಿ ತಂದಂಥ ಒಂದು ಉಪಕ್ರಮ ಯಾವುದಂದ್ರೆ ಗಗನಯಾನ್ ಅಂತ. ಗಗನಯಾನ್ ಭಾರತದಲ್ಲಿ ಗಗನಯಾನ್ಗೆ ಉತ್ತೇಜನ ನೀಡಲಾಗುತ್ತಿದೆ. ಈಗೇನು ಆಕ್ಸಿಮೋ 4 ಇದೆಯಲ್ಲ, ಅದರ ಅವಧಿ ಎಷ್ಟು ದಿನ ಅಂದ್ರೆ 4 ದಿನ ಹೋಗಿ ಬರ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಬಗ್ಗೆ ಮಾಹಿತಿ ನೋಡೋಣ ಏನೇನಿದೆ ಅಂತ.
ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ ನೋಡಿ 1998ರಲ್ಲಿ ಸ್ಥಾಪನೆ ಆಯಿತು. ಭೂಮಿಯ ಸುತ್ತಲೂ ತೆಗೆದುಕೊಳ್ಳುವ ಕಾಲ 93 ನಿಮಿಷದಾಗ ಒಂದು ಸಲ ಸುತ್ತಾಗ್ತದೆ ಭೂಮಿಗೆ. ಈ ಭೂಮಿಗೆ ಅಂದರೆ 93 ನಿಮಿಷದಾಗ ಒಂದು ರೌಂಡ್ ಇಲ್ತಾನೆ ಬಂತು, ಮತ್ತು ಚಾಲು ಆಯ್ತು ಅಂದ್ರೆ ಮತ್ತು 93 ನಿಮಿಷದಾಗ ಇಲ್ಲಿ ಈ ಥರ ಸುತ್ತಾಗ್ತದೆ. ಒಟ್ಟು ಎಷ್ಟು ಎತ್ತರದಲ್ಲಿ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿಲ್ಲಿಸ್ಯಾರಂದ್ರೆ 400 ಕಿಲೋಮೀಟರ್ ಎತ್ತರದಲ್ಲಿ. ಮತ್ತು ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾರ್ಯಾರೆಲ್ಲ ಕೂಡಿ ಅಭಿವೃದ್ಧಿಪಡಿಸ್ಯಾರ ಅಂದ್ರೆ USA, ಜಪಾನ್, ಯುರೋಪ್, ಕೆನಡಾ ಮತ್ತು ರಷ್ಯಾ. ಇದು ಗೊತ್ತಿರಲಿ. ಈಗೇನು ISS ಇದೆಯಲ್ಲ ಅದು ಯಾರ್ಯಾರನ್ನು ಒಳಗೊಂಡಿದೆ ಅಂದರೆ USA, ಜಪಾನ್, ಯುರೋಪ್, ಕೆನಡಾ, ರಷ್ಯಾ. ಇದರಲ್ಲಿ 2 ಭಾಗ ಮಾಡ್ಯಾರ. ಅಂದ್ರೆ ಮೊದಲೇ ಅಮೇರಿಕಕ್ಕೆ ರಷ್ಯಾಕ್ಕಂತೂ ಕೂಡಿ ಬರೋದಿಲ್ಲ, ಹಾಗಾಗಿ 2 ಭಾಗ ಮಾಡ್ಕೊಂಡು ಅಧ್ಯಯನ ಮಾಡ್ತಿದ್ರೆ ISSನ 2 ಭಾಗ ಯಾವಪ್ಪ ಅಂದ್ರೆ ನೋಡಿ, ಒಂದು ರಾಸ್ ಅಂತೇಳಿ ಇದು ರಷ್ಯಾದು, ಇದು USOS ಅಂತೇಳಿ ಇದು ಯುರೋಪ್ ಕಂಟ್ರಿಗಳೆಲ್ಲ ಇದೆಲ್ಲ ಕೂಡಿದಾವೆ. ನೆಕ್ಸ್ಟ್ ನ್ಯೂಸ್ ಯಾವ್ಯಾವ ಅಂದ್ರೆ